25ಕ್ಕೆ ನಡೀತಕ್ಕಂಥ SSLC ಗಣಿತದ ವಾರ್ಷಿಕ ಪರೀಕ್ಷೆಗಾಗಿ ನಾವು ಒಂದು ಅಂಕದ ಪ್ರಶ್ನೆಗಳನ್ನ ಈಗಾಗಲೇ ಯಾವೆಲ್ಲ ಪಾಠದ್ದು ಯಾವ ಬರ್ತಾವಂತ ಹಾಕಿದ್ದೀವಿ 16 ಅಂಕದಂತ. ಸೊ ಅದನ್ನ ನೋಡಿ. ಇವಾಗ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ವಿಡಿಯೋ ಸ್ವಲ್ಪ ದೊಡ್ಡದಾಗ್ತದೆ, ಬಟ್ ಪರವಾಗಿಲ್ಲ. ಎಲ್ಲ ಪಾಠದ ಮೇನ್ 2 ಮಾರ್ಕ್ಸ್ ಕ್ವಶನ್ ಅನ್ನು ಬಿಡಿಸಿದ್ದೀನಿ. ಸ್ಟೆಪ್ಸ್ಗಳನ್ನ ನೋಡ್ಕೊಡ್ರಿ. ಸೇಮ್ ಪ್ಯಾಟರ್ನ್ ಕ್ವಶನ್ ಬರ್ತದೆ. ಆಲ್ರೆಡಿ 60+ ಮತ್ತು 50+ ಎರಡು ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಸೊ ಅಲ್ಲಿ ಕ್ವಶನ್ಸ್ ಇದಾವೆ. ಖಂಡಿತವಾಗಿ ಆ ವಿಡಿಯೋಗಳನ್ನು ನೀವು ತಪ್ಪದೇ ನೋಡಬೇಕು. ಅಲ್ಲಿಂದ ಬಹಳ ಕ್ವಶನ್ಸ್ಗಳು ಬರ್ತಾವೆ. ಆಮೇಲೆ ನೋಡಿ ಅದನ್ನು ಸ್ವಲ್ಪ ಇದನ್ನು ಮಾಡ್ಕೊಳ್ಳೋದಕ್ಕಿಂತ ಸಫರ್ ಆಗೋದಕ್ಕಿಂತ ಹೀಗೆ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಚೆನ್ನಾಗಿ ಬಿಡಿಸ್ಕೊಂಡು ಹೋಗಿ. ಆ ಎರಡು ವಿಡಿಯೋಗಳಿಂದ ನಿಮಗೆ ಪ್ರಶ್ನೆಗಳು ಖಂಡಿತವಾಗಿ ಬರ್ತವೆ. ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂಥ 4 ಮಾಡೆಲ್ ಕ್ವಶನ್ ಪೇಪರ್ ಮತ್ತು ನಾನು 4 ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಚೆನ್ನಾಗಿ ಕುಂತು ಬಿಡಿಸ್ಕೊಂಡು ಯಾವ ಏರಿಯಾದಲ್ಲಿ ವೀಕ್ ಇದ್ದೀರಿ ಅದನ್ನು ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ. ಸೊ ಇವತ್ತು 2 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರ, ವಾಸ್ತವ ಸಂಖ್ಯೆಗಳಲ್ಲಿ ಬಂದಾಗ ಸೊ ಅಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನಲ್ಲಿ 2 - √3 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಥವಾ 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಂತ ಬರ್ತದೆ. ಇಲ್ಲಿ 2 - √3 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸ್ರ ಅಂದಾಗ ಏನು ಬರಿಬೇಕಪ್ಪ ಅಂದ್ರೆ ಫಸ್ಟ್ 2 - √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಆಗಬೇಕು. ಆವಾಗ 2 - √3 = P/Q. ಇಲ್ಲಿ Q ಈಸ್ ನಾಟ್ ಈಕ್ವಲ್ ಟು P. ಓಕೆ, ಸೊ ಇದನ್ನು ಬರೀರಿ. ಆಮೇಲೆ 2 - P/Q = √3. 2Q - P/Q = √3. ಅಂದರೆ ಭಾಗಲಬ್ಧ ಸಂಖ್ಯೆ ಈಸ್ ನಾಟ್ ಈಕ್ವಲ್ ಟು ಅಭಾಗಲಬ್ಧ ಸಂಖ್ಯೆ, ಎಡಭಾಗ ಈಸ್ ನಾಟ್ ಈಕ್ವಲ್ ಟು ಬಲಭಾಗ. ಸೊ ನಮ್ಮ ಊಹೆ ತಪ್ಪು ಆದ ಕಾರಣ 2 - √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು. ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ ಬರ್ತದೆ. 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಬರ್ಕೋರಿ. 5 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 5 + √2 = P/Q. ಇಲ್ಲಿ Q ಈಸ್ ನಾಟ್ ಈಕ್ವಲ್ ಟು 0, PQ/Z. ಆಮೇಲೆ √2 ಈಸ್ ಈಕ್ವಲ್ ಟು P/Q - 5. ಅವಾಗ √2 = P - 5Q/Q. ಅಂದರೆ ಭಾಗಲಬ್ಧ ಸಂಖ್ಯೆ ಈಸ್ ನಾಟ್ ಈಕ್ವಲ್ ಟು ಅಭಾಗಲಬ್ಧ ಸಂಖ್ಯೆ, ಎಡಭಾಗ ಈಸ್ ನಾಟ್ ಈಕ್ವಲ್ ಟು ಬಲಭಾಗ. ಸೊ ನಮ್ಮ ಊಹೆ ತಪ್ಪು. ಸೊ 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ರೆ ಸಾಕು. ಸೊ ಇದೇ ಥರವಾಗಿರ್ತಕ್ಕಂಥ ಸೊ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ. ಸೇಮ್ ಪ್ಯಾಟರ್ನ್ ಸ್ಟೆಪ್ಸ್ಗಳನ್ನು ನೋಡ್ಕೊಂಡು ಹೋಗಿ 2 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಇನ್ನು ಬಹುಪದೋಕ್ತಿಗಳಿಗೆ ಬರ್ತೀನಿ. ಸೊ ಬಹುಪದೋಕ್ತಿಗಳಲ್ಲಿ ಪಾಠದಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋದಾದರೆ 5 ಮತ್ತು 3 ಶೂನ್ಯತೆಗಳನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಗಳನ್ನು ಕಂಡುಹಿಡಿಯಿರಿ. ಸೊ ಏನು ಕೊಟ್ಟಿದ್ದಾರೆ? 5 ಮತ್ತು 3 ಕೊಟ್ಟಿದ್ದಾರೆ. ಅದರ ಶೂನ್ಯತೆಗಳನ್ನು ಹೊಂದಿರುವ ವರ್ಗ ಬಹುಪದೋಕ್ತಿ ಕಂಡುಹಿಡಬೇಕು. ಇಲ್ಲಿ A = 5 ಮತ್ತು B = 3 ಆಗಿರಲಿ ಅಂತ ಬರೀರಿ. ಅಲ್ಫಾ 5 ಬೀಟಾ 3 ಅಂದರೆ A + B = 8 ಆಯಿತು. 5 ಮತ್ತು 3 ಕೂಡಿಸಿದ್ರೆ 8 ಆಯಿತು. ಸೊ AB 2 ಕೂಡಿಸಿದ್ರೆ ಎಷ್ಟಾಯಿತು? 15 ಆಯಿತು. ಹೆಂಗಂದ್ರೆ ಗುಣಿಸ್ಬೇಕೈತಿ. ಇಲ್ಲಿ ಕೂಡಿಸೋದೈತಿ, ಇಲ್ಲಿ ಗುಣಿಸೋದೈತಿ. ಎಸ್, ಅಂದರೆ ವರ್ಗ ಬಹುಪದೋಕ್ತಿ ಏನಾಗಬೇಕಪ್ಪ ಅಂದ್ರೆ x² - A + ಬೀಟಾ x + AB ರೂಪದಲ್ಲಿ ಇರ್ತದೆ. ಅವಾಗ ನಾವು ಇದನ್ನು ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗ್ತದೆ? x² - 8x + 15 ಆಗಿದೆ ಅನ್ನೋದನ್ನು ನಾವೇನು ಮಾಡ್ಬೋದು? ಬರಿಬೋದು. ವೆರಿ ಸಿಂಪಲ್ ಅದು. ಇನ್ನೊಂದು ಥರ ಲೆಕ್ಕ ಬರ್ತದೆ. ಬಹುಪದೋಕ್ತಿ x² - 2x - 15 ಅದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ ಬರ್ಕೊಡ್ರಿ. x² - 2x - 15. ಈ 15 ಏನು ಮಾಡಬೇಕಪ್ಪ ಅಂತಂದ್ರೆ ನಾವು x - 5 ಕಾಮನ್ ಆಗುವಂಗೆ ನಾವು ಹೊಡ್ಕೋಬೇಕು. ಅಂದರೆ x² - 5x + 3x - 15 ಅಂತ ಆಗಬೇಕು. ಅಂದರೆ x in the bracket x - 5, 3 in the bracket x - 5. ಸೊ x - 5 x + 3 ಅಂದರೆ x - 5ರ ಶೂನ್ಯತೆ 3 ಆದರೆ x + 3ರ ಶೂನ್ಯತೆ -3 ಆಗ್ತದೆ. ಸೊ x² - 2x - 15ರ ಶೂನ್ಯತೆಗಳು 5 ಮತ್ತು -3 ಅಂತಕ್ಕಂಥದ್ದು ನಿಮ್ಮ ಉತ್ತರ ಬರೆದ್ರೆ ಸರಿ ಆಗ್ತದೆ. ಸೊ ಇಷ್ಟು ಇಲ್ಲಿರ್ತಕ್ಕಂಥ ಪ್ಯಾಟರ್ನ್ ಲೆಕ್ಕಗಳಿತ್ತು. ಆಮೇಲೆ ಇಲ್ಲಿನೂ ಕೂಡ ಸೇಮ್ ಇದೇ ಪ್ಯಾಟರ್ನ್ ಕ್ವಶನ್ಸ್ ಬರ್ತದೆ. ಸೊ 2 ಮಾರ್ಕ್ಸಲ್ಲಿ ನೋಡ್ಕೊಡ್ರಿ. ಇನ್ನು ಮುಂದಿನ ಪಾಠಕ್ಕೆ ಬರ್ತೀನಿ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ವರ್ಜಿಸುವ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸ್ಲಿಕ್ಕೆ ಕೇಳ್ತಾರೆ. ಹೆಂಗೆ ಕೇಳ್ತಾರೆ ನೋಡ್ರಿ. ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪರಿಹಾರವನ್ನು ಹೊಂದಿರುವ ಯಾವುದೇ ವಿಧಾನದಿಂದ ಬಿಡಿಸ್ರಿ. ಸೊ ಏನು ಕೊಟ್ಟಿದ್ದಾರೆ? x + y = 8, 2x - y = 7. ಅವಾಗ ಬರ್ಕೋರಿ. x + y = 8 ಒಂದೇದು ಹಾಕೊಡ್ರಿ. ನೆಕ್ಸ್ಟ್ 2x - y = ಇಲ್ಲಿ ಏನಾಗಬೇಕಪ್ಪ ಅಂದ್ರೆ x + y = 8, 2x - y = 7 ಅದ. ಸೊ x + y = 8 ಒಂದೇದು ಹಾಕೊಡ್ರಿ. 2x - y = 7 ಎರಡನೇದು ಹಾಕೊಡ್ರಿ. ಅವಾಗ ಏನಾಗ್ತದೆ ನೋಡ್ರಿ. EY ಹೋಗ್ತದೆ. ಉಳಿದಿದ್ದೆಷ್ಟು? x 2x 3x ಉಳಿತು. 8 ಒಳಗೆ ಕೂಡಿಸಿದ್ರೆ 15 ಆಯಿತು. ಅಂದರೆ ಎಕ್ಸದ ಬೆಲೆ ಏನಾಗಬೇಕು ನಾವು ಕಂಡುಹಿಡಬೇಕಾದ್ರೆ 15 / 3 ಆಗ್ತದೆ. 3 1 3 5 ಅಂದರೆ ಎಕ್ಸದ ಬೆಲೆ 5 ಆಗ್ತದೆ.
ಈ ಎಕ್ಸದ ಬೆಲೆ 5ಅನ್ನು ಮೊದಲ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು 8 ಅಲ್ಲಿ ಹಾಕಬೇಕು. ಅಂದರೆ 5 ಪ್ಲಸ್ ವೈ ಇಕ್ವಲ್ ಟು 8 ಆಗಬೇಕು. ಸೊ ವೈ ಬೆಲೆ ಏನಾಗ್ತದೆ 8 ಮೈನಸ್ 5 ಆಗ್ತದೆ, ಅಂದರೆ 3 ಅಂತ ಬರ್ತದೆ. ಇದ್ರ ಬೆಲೆ ಎಕ್ಸ್ ಇಕ್ವಲ್ ಟು 5 ವೈ ಇಕ್ವಲ್ ಟು 3. ಸೊ ವೆರಿ ಈಸಿ ಅದ. ಇನ್ನೊಂದು ಲೆಕ್ಕ ಸೇಮ್ ಹೇಳ್ತೀನಿ, ಸೊ ಬಿಡಿಸ್ಕೊಂಡು ಹೋಗ್ರಿ, ಖಂಡಿತವಾಗಿ ಕೇಳ್ತಾರೆ. ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು 5 2x ಪ್ಲಸ್ 3y ಇಕ್ವಲ್ ಟು 12 ಬರ್ಕೊಡ್ರಿ. ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು 5 ಮೊದಲನೇದಾಗಿರಲಿ, 2x ಪ್ಲಸ್ 3y ಇಕ್ವಲ್ ಟು 12 ಎರಡನೇದಾಗಿರಲಿ. ಅವಾಗ ಏನಾಗ್ತದೆ, ಈ ಎಕ್ಸ್ 2x ಹೋಗ್ತದೆ. ಅವಾಗ ಇಲ್ಲಿ ಏನು ಉಳಿತದ, ಜಸ್ಟ್ 2y 3y 2y ಒಳಗೆ ಹೋದಂದ್ರೆ 1y ಉಳಿತದ. 12ರಾಗ 10 ಹೊತ್ತಂದ್ರೆ 2 ಉಳಿತದ. ಅಂದ್ರೆ y ಬೆಲೆ ಎಷ್ಟು ಬತ್ತು, ಕೇವಲ 2 ಬತ್ತು. ಇದನ್ನು ನಾವೇನು ಮಾಡಬೇಕು ಅಂದ್ರೆ 1ನೇ ಸಮೀಕರಣದಲ್ಲಿ ಹಾಕಬೇಕು. ಸೊ ಫಸ್ಟ್ ಸಮೀಕರಣ ಯಾವುದು, ಇದು ಎಕ್ಸ್ ಪ್ಲಸ್ ವೈ ಇದಲ್ಲ, ಅದರಲ್ಲಿ ಹಾಕಿದಾಗ ಏನಾಗ್ತದಪ್ಪ ಅಂದ್ರೆ ನಮಗೆ ಬೆಲೆಗಳನ್ನು ಕಂಡುಹಿಡಿತದ, ಸಿಗ್ತದೆ. ಸೊ ಇಷ್ಟು ವೆರಿ ಈಸಿಯಾಗಿರ್ತಕ್ಕಂಥ ಟ್ರಿಕಿ ಕ್ವಶನ್ಸ್ಗಳು ಬರ್ತಾವೆ. ಸೊ ಪ್ರಾಕ್ಟೀಸ್ಗಳನ್ನು ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ ಪಾಠಕ್ಕೆ ಹೋಗೋಣ. ವರ್ಗ ಸಮೀಕರಣಗಳು ಪಾಠದಲ್ಲಿ ಬರ್ತಕ್ಕಂಥ 2 ಅಂಕದ ಪ್ರಶ್ನೆಗಳು. ಎಸ್, ಇಲ್ಲಿ ಯಾವ ತರನಾಗಿರ್ತಕ್ಕಂಥ ಪ್ರಶ್ನೆ ಬರ್ತಾವೆ ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸ್ರಿ. ಅವಾಗ ಏನು ಬರ್ಕೋತೀರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು 0. ಈ 7x ಅನ್ನು ಹುಡ್ಕೋಬೇಕು. ಹೆಂಗೆ, 3 ಮತ್ತು 4. ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4x ಪ್ಲಸ್ 12 ಇಸ್ ಈಕ್ವಲ್ ಟು 0. ಇಲ್ಲಿ ಹುಡ್ಕೊಳ್ಳುವಾಗ ಕಾಮನ್ ಆಗಿ ಬರಬೇಕದು. ಓಕೆನಾ. ಅಂದರೆ ಎಕ್ಸ್ ಇನ್ ದ ಬ್ರಾಕೆಟ್ ಎಕ್ಸ್ ಪ್ಲಸ್ 3, 4 ಇನ್ ದ ಬ್ರಾಕೆಟ್ ಎಕ್ಸ್ ಪ್ಲಸ್ 3. ಅಂದರೆ ಎಕ್ಸ್ ಪ್ಲಸ್ 3 ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 4 ಅಂತ ಬರಬೇಕು. ಇಲ್ಲಿ ಸ್ವಲ್ಪ ಗಂಧ ಆಗ್ತದೆ, ಸ್ವಲ್ಪ ಕೂಲಾಗಿ ಬಿಡಿಸ್ಕೊಡ್ರಿ. ಸೇಮ್ ಕ್ವಶನ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಸೊ ಬರ್ಕೋರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 2x ಮೈನಸ್ 6 ಇಸ್ ಈಕ್ವಲ್ ಟು 0. ಅವಾಗ ಎಕ್ಸ್ ಇನ್ ದ ಬ್ರಾಕೆಟ್ ಎಕ್ಸ್ ಪ್ಲಸ್ 3 ಮೈನಸ್ 2 ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 3 ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3, ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಸಿಂಪಲ್ ಬರ್ತಾವ. ಸೊ ಇಲ್ಲಿನೂ ಕೂಡ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ನೋಡ್ಕೊಂಡು ಹೋದರೆ ಸಾಕು. ಇದೊಂದು ನೋಡ್ಕೊಡ್ರಿ. 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಈಕ್ವಲ್ ಟು 0 ವರ್ಗ ಸಮೀಕರಣವನ್ನು ಸೂತ್ರ ಉಪಯೋಗಿಸಿ ಬಿಡಿಸಿ ಅಂತ ಕೇಳಿದ್ದಾರೆ. ಅವಾಗ ಬರ್ಕೋರಿ, ಇಲ್ಲಿ a 2 ಆಗ್ತದೆ, b ಮೈನಸ್ 5 ಆಗ್ತದೆ, c 3 ಆಗ್ತದೆ. ಸೂತ್ರ ಏನು ಹೇಳ್ತದೆ, ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಈ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂದರೆ ಲಾಸ್ಟ್ ಉತ್ತರ ಇಷ್ಟು ಬರಬೇಕು. ಎಕ್ಸ್ ಈಕ್ವಲ್ ಟು 3/2 ಬರಬೇಕು, ಇಲ್ಲಾಂದ್ರೆ 1 ಅಂತ ಬಂದರೂ ಕೂಡ ನಡೀತದೆ. ಸೇಮ್ ಪ್ಯಾಟರ್ನ್ ಲೆಕ್ಕ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4 ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಬಿಡಿಸಿದಾಗ ಎ ಬೆಲೆ 1, ಬಿ ಬೆಲೆ 2, ಸಿ ಬೆಲೆ 4. ಸೂತ್ರ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಅವಾಗ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಮಾಡಬೇಕು, ಲಾಸ್ಟ್ ನಾವೇನು ಮಾಡಬೇಕು ಅಂದ್ರೆ ಎಕ್ಸ್ ಈಕ್ವಲ್ ಟು -1 ಪ್ಲಸ್ ರೂಟ್ -3, ಎಕ್ಸ್ ಈಕ್ವಲ್ ಟು -1 ಮೈನಸ್ ರೂಟ್ -3 ಅನ್ನೋದು ಉತ್ತರ ಬರಬೇಕು. ಸಮಾಂತರ ಶ್ರೇಣಿಗಳಿಗೆ ಹೋಗೋಣ. ಸಮಾಂತರ ಶ್ರೇಣಿಗಳಲ್ಲಿನೂ ಕೂಡ ನಿಮಗೆ ವೆರಿ ಈಸಿಯಾಗಿರ್ತಕ್ಕಂಥ ಅಂಕಗಳನ್ನು ಪಡೆತಕ್ಕಂಥ ಪ್ರಶ್ನೆಗಳೇ ಬರ್ತವೆ. ಎಸ್, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 4, ಕೊನೆಯ ಪದ 40 ಆದರೆ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಏನು ಕೊಟ್ಟಿದ್ದಾರೆ, ಮೊದಲ ಪದ 4 a 4 ಅದ, ಕೊನೆಯ ಪದ ಎಲ್ ಏನದ 40 ಅದ, ಎಷ್ಟು ಎನ್ ಅಷ್ಟದ 20 ಅದ. ಇದಕ್ಕೆ ಹಾಕ್ತಕ್ಕಂಥ ಸೂತ್ರ Sn ಈಕ್ವಲ್ ಟು n ಡಿವೈಡೆಡ್ ಬೈ 2a ಪ್ಲಸ್ ಎಲ್ ಅಂತ ಬರ್ತದೆ. ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿರಿ, 440 ಅಂತ ಬರ್ತದೆ. ಸೇಮ್ ಕ್ವಶನ್ ನೋಡ್ರಿ, 2, 7, 12 ಈ ಸಮಾಂತರ ಸರಣಿಯ ಮೊದಲ 20 ಪದಗಳ ಮೊತ್ತ ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. a 2 ಅದ, ಡಿ 7ರಾಗ 2 ಕಳೆದ್ರೆ 5 ಬತ್ತು, ಎನ್ ಎಷ್ಟು ಬತ್ತು 20 ಬತ್ತು. ಇಲ್ಲಿ ಹಾಕ್ತಕ್ಕಂಥ ಸೂತ್ರ Sn ಈಕ್ವಲ್ ಟು n ಡಿವೈಡೆಡ್ ಬೈ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಅವಾಗ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬತ್ತು, 990 ಅಂತ ಬತ್ತು. ಸೊ ಈ ಒಂದು ಪ್ಯಾಟರ್ನ್ ಒಂದು ಕ್ವಶನ್ ಬರ್ತದೆ. ಇಲ್ಲಿ ಏನು ಕೇಳಿದ್ದಾರೆ, ಪದಗಳ ಮೊತ್ತ ಕೇಳಿದ್ದಾರೆ. ಸೊ ಪದಗಳ ಮೊತ್ತ ಕೇಳಿದಾಗ ಬಳಸ್ತಕ್ಕಂಥ ಸೂತ್ರ ಇದು. ಓಕೆನಾ. ಇಲ್ಲಿ 12ನೇ ಪದವನ್ನು ಕಂಡುಹಿಡಬೇಕಾಗಿದೆ. 12ನೇ ಪದವನ್ನು ಕಂಡುಹಿಡಿದಾಗ ಬಳಸಬೇಕಾದಂಥ ಸೂತ್ರ ಇದು, ಎನ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಇಲ್ಲಿ ಶ್ರೇಣಿ ಏನದ ನೋಡ್ರಿ, 2, 5, 8, 11 ಅದ. ಈ ಸಮಾಂತರ ಶ್ರೇಣಿಯಲ್ಲಿ a 2 ಅದ, ಡಿ 5ರಲ್ಲಿ 2 ಹೊತ್ತಂದ್ರೆ ಎಷ್ಟು ಬತ್ತು, 3 ಬತ್ತು, ಎನ್ ಎಷ್ಟೈತಿ 12 ಅದ. ಸೂತ್ರ ಎನ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನು ಬರ್ತದಪ್ಪ ಅಂದ್ರೆ 35 ಅಂತ ಬರ್ತದೆ. ಸೇಮ್ ಪ್ಯಾಟರ್ನ್ ಕ್ವಶನ್ಸ್ಗಳನ್ನ ನೀವು ಏನು ಮಾಡ್ತೀರಿ ನೋಡ್ತೀರಿ. ಒಂದು ಈ ಸೂತ್ರ, ಒಂದು ಈ ಸೂತ್ರ, ಎರಡರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬಂದೇ ಬರ್ತದೆ. ಇನ್ನು ತ್ರಿಭುಜಗಳಲ್ಲಿ ನಾವು ನೋಡಿದಾಗ ಥೇಲ್ಸನ ಪ್ರಮೇಯವನ್ನು ಉಪಯೋಗಿಸಿ ಲೆಕ್ಕಗಳನ್ನು ನಾವೇನು ಮಾಡಬೇಕಾಗ್ತದೆ, ಬಿಡಿಸ್ಬೇಕಾಗ್ತದೆ. ಅದು ಸ್ವಲ್ಪ ನಿಮ್ಗೆ ಗೊತ್ತಿರಲಿ. ಸೊ ಫಸ್ಟ್ ನೋಡ್ರಿ,
ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ 90 ಡಿಗ್ರಿ ಅದ, ಬಿ ಡಿ ಲಂಬ ಎ ಸಿ ಅದ, ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಡಾಟ್ ಸಿ ಡಿ ಅಂತ ತೋರಿಸ್ರಿ. ಸೊ ಬರ್ಕೋರಿ, ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಕೋನ ಬಿ ಡಿ ಸಿ ಈಕ್ವಲ್ ಟು ಕೋನ ಎ ಬಿ ಸಿ, ಸೊ ಬಿ ಡಿ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಕೋನ ಬಿ ಸಿ ಡಿ ಈಕ್ವಲ್ ಟು ಕೋನ ಎ ಸಿ ಬಿ, ಎರಡು ಸಾಮಾನ್ಯ ಕೋನ ಆಗ್ತವೆ. ಕೋನ ತ್ರಿಭುಜ ಬಿ ಡಿ ಸಿ ಸಮಾಂತರ ತ್ರಿಭುಜ ಎ ಬಿ ಸಿ ಕೋನ ನಿರ್ಧಾರಕ ಗುಣ ಬರ್ತದೆ. ಸೊ ಹಾಗಾಗಿ ಸೊ ಬಿ ಡಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ಡಿ ಸಿ ಡಿವೈಡೆಡ್ ಬೈ ಬಿ ಸಿ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ. ಸೊ ದೇರ್ ಫಾರ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ ಅಂತ ಸಾಧಿಸಿದೆ. ಸ್ವಲ್ಪ ನೋಡ್ಕೊಂಡು ಹೋಗಿ ಸೇಮ್ ಪ್ಯಾಟರ್ನ್ ಕ್ವಶನ್ಸ್ಗಳನ್ನು ನಾವು ಲಾಸ್ಟ್ ಭಾಳ ಸಲ ಈ ಕ್ವಶನನ್ನು ನೋಡಿದ್ದೀವಿ. ಇನ್ನು ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಪಿ ಕ್ಯೂ ಆರ್ ಅದ, ಕೋನ ಎ 40 ಡಿಗ್ರಿ ಅದ, ಕೋನ ಕ್ಯೂ 60 ಡಿಗ್ರಿ ಅದ. ಕೋನ ಸಿದ ಅಳತೆಯನ್ನು ಕಂಡುಹಿಡಬೇಕು. ಸೊ ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ ಈಕ್ವಲ್ ಟು 60 ಡಿಗ್ರಿ. ತ್ರಿಭುಜ ಎ ಬಿ ಸಿ ಸಮಾಂತರ ತ್ರಿಭುಜ ಪಿ ಕ್ಯೂ ಸಿ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈಕ್ವಲ್ ಟು 180 ಡಿಗ್ರಿ. ಸೊ ಬರೀರಿ, ಎ 40 ಅದ, ಬಿ 60 ಅದ, ಸಿ ಕಂಡುಹಿಡಬೇಕು. ಸೊ 180. 180ರಲ್ಲಿ 100 ಕಳಿಬೇಕು. ಸೊ ಎಷ್ಟು ಬತ್ತು? 80 ಬತ್ತು. ಸೊ 18 ಅದು ಆಗಿತ್ತು. ಸೊ ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಬರ್ತೀನಿ. ಸೊ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು ಕೂಡ ನೋಡ್ಕೊಂಡು ಹೋಗೋಣ. ಎಸ್, ಇಲ್ಲಿ ಬರೀ ದೂರ ಸೂತ್ರಗಳನ್ನು ಹಾಕಿ ಕಂಡುಹಿಡಿತಕ್ಕಂಥ ಲೆಕ್ಕಗಳು ಬರ್ತವೆ. 3, 2, -5, 8 ನಿರ್ದೇಶಾಂಕಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಸೊ ದೂರ ಕಂಡುಹಿಡಿಬೇಕಾದ್ರೆ ಸೂತ್ರವನ್ನು ಹಾಕಬೇಕು. ಡಿ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇದರಲ್ಲಿ ಹಾಕ್ರಿ. ಇದರಲ್ಲಿ x1, x2, y2, y1ಗಳನ್ನು ಗುರುತಿಸಬೇಕು. ಸೊ ಲಾಸ್ಟ್ ಎಷ್ಟು ಬರಬೇಕು ಅಂದ್ರೆ 10 ಮಾನಗಳು ಅಂತಕ್ಕಂಥ ಉತ್ತರಗಳನ್ನು ಬರ್ತದೆ. ಇನ್ನು 4P 10 ಬಿಂದುಗಳ ನಡುವಿನ ದೂರ 5 ಮಾನಗಳಾದರೆ ಪಿನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಸೇಮ್ ಏನು ಮಾಡಬೇಕಪ್ಪ ಅಂದ್ರೆ ಡಿ ಸೂತ್ರ ಹಾಕಬೇಕು. ಡಿ ಸೂತ್ರ ಹಾಕಿದಾಗ ನಾವು ಏನೋ ಬೆಲೆಗಳನ್ನು ಹಾಕಿದಾಗ ಎರಡೂ ಕಡೆ ವರ್ಗಗಳನ್ನು ಮಾಡಬೇಕು. ಎರಡೂ ಕಡೆ ವರ್ಗ ಮಾಡಿದಾಗ ನಮಗೆ ಏನಾಗ್ತದಪ್ಪ ಅಂದ್ರೆ ಪಿ ಈಕ್ವಲ್ ಟು +or-4 ಅಂತಕ್ಕಂಥದ್ದು ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಸಿಗ್ತದೆ. ಸೊ ಇಷ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಬರೆದ್ರೆ ಸೊ ನಿಮಗೆ ಅಂಕಗಳು ಕೊಡ್ತಾರೆ. ಇನ್ನು ಇನ್ನೊಂದು ಪ್ಯಾಟರ್ನ್ ಕ್ವಶನ್ಸ್ ಬರ್ತದೆ. 2, 3, 4, 7 ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಮಧ್ಯ ಬಿಂದುವಿನ ಸೂತ್ರ ಗೊತ್ತದೆ ನಿಮಗೆ. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದರಲ್ಲಿ ಈ ಬಿಂದುಗಳನ್ನು ನಾವೇನು ಮಾಡಬೇಕು? x1, x2, y1, y2 ಹಾಕಿದಾಗ 3, 5 ಅಂತ ಬರ್ತದೆ. ವೆರಿ ಈಸಿ ಅದ, ಕಲ್ಕೊಂಡು ಹೋಗ್ರಿ. ಸೊ ಇದೇ ಪ್ಯಾಟರ್ನಲ್ಲಿ ನಿಮಗೆ ಬರ್ತದೆ. ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಬರ್ತೀನಿ. ಸೊ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನೋಡಿದಾದರೆ ಪ್ರತಿ ಸಲ ಕೇಳ್ತಕ್ಕಂಥ ಪ್ರಶ್ನೆಗಳದಾವ. ಸೊ ಇದನ್ನು ಸಾಧಿಸಲಿಕ್ಕೆ ಕೇಳಿದ್ದಾರೆ. ಸೊ ಸಾಧಿಸೋದನ್ನು ನೋಡ್ಕೊಡ್ರಿ. ಇದು ಕೂಡ ಅದ ಎ 60 ಡಿಗ್ರಿ, ಬಿ 30 ಡಿಗ್ರಿ. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದು ಫ್ರೆಂಡ್ಸ್, ಈಸಿಯಾಗಿ ಇಲ್ಲಿಂದ ಮಾರ್ಕ್ಸ್ಗಳನ್ನು ತೊಗೊಳ್ಬೋದು. ಸೊ ಚೆನ್ನಾಗಿ ಸ್ವಲ್ಪ ಬಿಡಿಸ್ರಿ. ಸೊ ಬಿಡಿಸಿದ್ರೆ ಖಂಡಿತವಾಗಿ ನಿಮಗೆ ಇಲ್ಲಿಂದ ಅಂಕಗಳು ಟ್ರಿಗ್ನೋಮೆಟ್ರಿಯಿಂದ ಬರ್ತದೆ. ಎರಡೂ ಪ್ಯಾಟರ್ನ್ ನೋಡ್ಕೊಂಡೋಗಿ ಸೇಮ್ ಪ್ಯಾಟರ್ನಲ್ಲಿ ನೀವು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ. ಎಸ್, ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಪಾಠಕ್ಕೆ ಹೋಗ್ತೀನಿ. ಸೊ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಪಾಠದಲ್ಲಿ ಯಾವೆಲ್ಲ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ ಅಂತ ನೋಡ್ಕೊಂಡು ಬರೋಣ. ಎಸ್, ಇಲ್ಲಿ ಸ್ವಲ್ಪ ನಿಮಗೆ ಟ್ರಿಕ್ಕಿ ಕ್ವಶನ್ಸ್ ಇರ್ತವೆ. ಕಟ್ಟಡವೊಂದರ ತುದಿಯನ್ನು ಅದರ ಪಾದದಿಂದ 100√3 ಅಡಿ ದೂರದ ಮೇಲಿನ ಬಿಂದುವಿನಿಂದ ನೋಡಿದಾಗ ಉಂಟಾದ ಉನ್ನತ ಕೋನ 30 ಡಿಗ್ರಿ ಆದ್ರೆ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಎ ಅನ್ನೋದು ಅವಲೋಕನದ ಬಿಂದು, ಸಿ ಕಟ್ಟಡದ ತುದಿಯಾಗಿರಲಿ. ಆಗ ಎ ಬಿ ಈಕ್ವಲ್ ಟು 100√3 ಅಡಿ ಮತ್ತು ಕೋನ ಎ ಈಕ್ವಲ್ ಟು 30 ಡಿಗ್ರಿ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಎ ಸಿ ಡಿವೈಡೆಡ್ ಬೈ ಎ ಬಿ ಆಗ್ತದೆ. ಸೊ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ 100√3 ಆಗ್ತದೆ. ಸೊ ಇದು ಆರಾಮ್ ಸಿಂಪಲ್ ಆಗಿ ನೀವೇನು ಬರ್ಬೋದು 100 ಮೀಟರ್ ಅಂತ ಬರಿಬೋದು. ಸೊ ನಿಮಗೆ ಇದೇನಾಗಬೇಕು, ಸ್ವಲ್ಪ ಇದ್ರ ವ್ಯಾಲ್ಯೂಗಳನ್ನು ಗೊತ್ತಾದರೆ ನಿಮಗೆ ಗೊತ್ತಾಗ್ತದೆ. ಸೇಮ್ ಕ್ವಶನ್ಸ್ ನೋಡೋಣ. ಎಸ್, ಭೂಮಿಯಿಂದ 50√3 ಮೀಟರ್ ಎತ್ತರದಲ್ಲಿ ಹಾರುತ್ತಿರುವ ಪತಂಗವನ್ನು 100 ಮೀಟರ್ ಉದ್ದದ ದಾರದಿಂದ ಭೂಮಿಯ ಮೇಲಿನ ಒಂದು ಬಿಂದುವಿನಲ್ಲಿ ದಾರ ಸಡಿಲವಾಗದಂತೆ ಎಳೆದು ಕಟ್ಟಿದೆ. ಹಾಗಾದರೆ ಭೂಮಿಯೊಂದಿಗೆ ದಾರ ಉಂಟು ಮಾಡಿದ ಕೋನವನ್ನು ಕಂಡುಹಿಡಿಯಿರಿ. ಇಲ್ಲಿ ಪಿ ಯು ಭೂಮಿಯ ಮೇಲಿನ ದಾರವನ್ನು ಕಟ್ಟಿರುವ ಬಿಂದು ಹಾಗೂ ಆರ್ ಪತಂಗದ ಸ್ಥಾನವಾಗಿರಲಿ. ಆಗ ಕ್ಯೂ ಆರ್ ಈಕ್ವಲ್ ಟು 50√3 m ಅಂದರೆ ಪಿ ಆರ್ ಈಕ್ವಲ್ ಟು 100 ಮೀಟರ್. ಸೊ ಅವಾಗೆಲ್ಲ ಸೈನ್ಗಳನ್ನ ಬರ್ಕೊಡ್ರಿ. ಸೊ ಎಷ್ಟಾಗ್ತದಪ್ಪ ಅಂದ್ರೆ 60 ಡಿಗ್ರಿ ಅಂತಕ್ಕಂಥದ್ದು ಕೋನ ಅಲ್ಲಿ ಬರ್ತದೆ. ಸೊ ಅದು ಇಂಪಾರ್ಟೆಂಟ್ ಇತ್ತು. ಸೇಮ್ ಪ್ಯಾಟರ್ನ್ ಫಸ್ಟಲ್ಲಿ ಏನು ಕ್ವಶನ್ಸ್ ಹೇಳಿದ್ದೇನಲ್ಲ ಅದೇ ಇದು ಮನರಂಜನಾ ಪಾರ್ಕ್ದಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನು ಕೂಡ ನೀವು 100 ಮೀಟರ್ ಅಂತ ಬರ್ತದೆ. ಪಾಸ್ ಮಾಡಿ ಸ್ವಲ್ಪ ನೋಡಬೇಕು. ಆ ಕೋನಗಳ ಚಾರ್ಟ್ಗಳನ್ನು ಕಲ್ಕೊಡ್ರಿ. ಸೊ ಕಲ್ಕೊಂಡ್ರೆ ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ. ವೃತ್ತಗಳಿಗೆ ಬರ್ತೀನಿ. ಸೊ ವೃತ್ತಗಳಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಯಾವುದಪ್ಪ ಅಂತಂದ್ರೆ ವೆರಿ ಸಿಂಪಲ್ ಅದ. ಸೊ ಇಲ್ಲಿಂದ ನೀವು 3 ಮಾರ್ಕ್ಸಿನ ನಿಬಂಧ ಏನು ಪ್ರಮೇಯಗಳನ್ನೇ ನೋಡ್ತೀರಿ. ಇಲ್ಲಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರೋದಿಲ್ಲ. ಇನ್ನು
ಇದೊಂದು ಸೂತ್ರದ ಮೇಲೆ ನಿಮಗೆ ಏನಾಗ್ತವಪ್ಪ ಅಂದ್ರೆ ಲೆಕ್ಕಗಳನ್ನು ಬರ್ತಿರ್ತಾವೆ. ಕಂಸದ ಉದ್ದ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಎರಡರಲ್ಲಿ ಒಂದಂತರ ಕೂಡ ನಾವು ಪ್ರತಿ ಸಲ ನೋಡಿದ್ದೀವಿ. 21 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ಕಂಸವೊಂದು ಕೇಂದ್ರದಿಂದ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಕಂಸದ ಉದ್ದ ಎಷ್ಟದ? ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 2πr. ಸೊ ಅವಾಗ ಹಾಕ್ರಿ, ಆರ್ ಬೆಲೆ ಎಷ್ಟದ? 21 ಅದ. ಡಿಗ್ರಿ ಎಷ್ಟದ? 60 ಡಿಗ್ರಿ ಅದ. ಸೊ 22 ಸೆಂಟಿಮೀಟರ್ ಬತ್ತು. ಸೂತ್ರ ವ್ಯಾಪಟ್ ಮಾಡ್ರಿ, ವೆರಿ ಈಸಿ. ಇನ್ನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಮೇಲೆ ಒಂದು ಲೆಕ್ಕ ಬರ್ತದೆ. ಇದು ಬರ್ದಿದ್ರೆ 21 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ಕಂಸವೊಂದು ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡದ. ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಡಿಗ್ರಿ ಡಿವೈಡೆಡ್ ಬೈ 360 ಇಂಟು πr². ಸೊ ಅವಾಗ 60 ಡಿಗ್ರಿ ಇಂಟು 60 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 22 ಡಿವೈಡೆಡ್ ಬೈ 7 ಇಂಟು 21 ಇಂಟು 21 ಬರ್ತದೆ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಇದರ ಉತ್ತರ 231 cm² ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು. ಸೊ ಇದು ಕೂಡ ಇಂಪಾರ್ಟೆಂಟ್ ಅದ. ಇನ್ನು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಸಹಿತ ಕೇಳ್ತಾರೆ. ಸೊ ಇದು ಯಾವ ಇದನ್ನದ ಇದ್ರೊಳಗೆ ಬರ್ತದೆ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡಿ ಬರೀಬೇಕು. ಸೊ ಅವು ಕೂಡ ನೋಡ್ಕೊಡ್ರಿ. ಸೊ ವಿಶೇಷವಾಗಿ ಇಲ್ಲಿ πr² ಸೂತ್ರದ ಮೇಲೆ ಬರ್ತಕ್ಕಂಥದ್ದು. ಸೊ ಅದನ್ನು ನೀವೇನು ಮಾಡ್ಕೊಡ್ರಿ, ಕಲ್ಕೊಡ್ರಿ. ಇನ್ನು ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಸೊ ಈ ಪಾಠದಿಂದ ಕೂಡ ನಾವೇನು ಮಾಡ್ಬೋದು, 4 ಮತ್ತು 5 ಅಂಕಗಳಿಗೆ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೂ ಕೂಡ ನಿಮ್ಗೆ 2 ಮಾರ್ಕ್ಸ್ಗೂ ಕೂಡ ಕೆಲವೊಂದು ಸಲ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಏನು ಮಾಡ್ಬೋದು, ಬರ್ಬೋದು. ಸೂತ್ರಗಳನ್ನು ನೆನಪಿಟ್ಕೊಳ್ಬೇಕು. ಓಕೆನಾ? ಸೂತ್ರಗಳನ್ನ ನೆನಪಿಟ್ಕೊಂಡ್ರೆ ಕೆಲಸ ಆಗ್ತದೆ. ಸೊ ವಿಶೇಷವಾಗಿ ಸೂತ್ರಗಳನ್ನೇನು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಸಂಖ್ಯಾಶಾಸ್ತ್ರಗಳಲ್ಲಿ ನಾವು ನೋಡಿದ್ರೆ ಇಲ್ಲಿನೂ ಕೂಡ ನಾವು 3 ಮಾರ್ಕ್ಸಿಗೆ ಕ್ವಶನ್ಸ್ಗಳನ್ನು ನೋಡ್ತೀವಿ. ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ಗಳು ಏನಾಗೋದಿಲ್ಲ, ಬರೋದಿಲ್ಲ. ಯಾಕಂದರೆ ಇಲ್ಲಿ ಬರ್ತಕ್ಕಂಥದ್ದೇ ಸರಾಸರಿ, ಮಧ್ಯಂಕ ಮತ್ತು ಬಹುಲಕದ ಲೆಕ್ಕಗಳು ಬರ್ತಾವೆ. ಇನ್ನು ಸ್ವಲ್ಪ ಸಂಭವನೀಯತೆಯಲ್ಲಿ ಏನೋ ಬರ್ತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೆಲವೊಂದು ಸಲ ಬರ್ತಾವೆ. ಸೊ ಇವು 2 ಲೆಕ್ಕಗಳನ್ನು ನೀವೇನು ಮಾಡ್ಕೊಡ್ರಿ, ಕಲ್ಕೊಂಡು ಹೋಗ್ರಿ. ಸೊ ಏನದ ನೋಡ್ರಿ, ಒಂದು ಪೆಟ್ಟಿಗೆಯಲ್ಲಿ 4 ಕೆಂಪು, 8 ಹಸಿರು, 5 ಬಿಳಿ ಬಣ್ಣಗಳ ಗೋಲಿಗಳು ಇದಾವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರತೆಗೆದ ಗೋಲಿ ಕೆಂಪು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಅಂತ ಬರ್ಕೋರಿ. ಅವಾಗ n(x) = 4 + 5 + 8 17 ಆಯಿತು. ಕೆಂಪು ಗೋಲಿ ಹೊರತೆಗೆಯುವ ಘಟನೆ ಎ ಆಗಿರಲಿ. ಅಂದರೆ n(a) = ಎಷ್ಟಾಯ್ತು? 5 ಆಯಿತು. ಸೊ p(a) = n(a) ಡಿವೈಡೆಡ್ ಬೈ n(s) ಅಂದರೆ 4/17. ಸೊ ಇಷ್ಟೇ, ವೆರಿ ಈಸಿ. ಇಲ್ಲೇ ಕೂಡಿಸಿದ್ರೆ ಬರ್ತದು. ಇನ್ನು ಅದೇ ರೀತಿ ಸೇಮ್ ಅದ. 1 ರಿಂದ 6ರವರೆಗಿನ ಸಂಖ್ಯೆಯೊಂದನ್ನು ಪ್ರತಿ ಮುಖದ ಮೇಲೆ ಹೊಂದಿರುವ ಒಂದು ದಾಳವನ್ನು ಒಮ್ಮೆ ಉರುಳಿಸಿದ್ದಾರೆ. ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಎಲ್ಲ ಫಲಿತ ಸಾಧ್ಯತೆಗಳ ಸಂಖ್ಯೆ n(s) ಎಷ್ಟದ? 6 ಅದ. ಬೆಸ ಸಂಖ್ಯೆ ಪಡಿತಕ್ಕಂಥ ಘಟನೆ ಎ 3 ಆಗ್ತದೆ. ಯಾಕಂದರೆ 1 ರಿಂದ 6 ಒಳಗಿರ್ತಕ್ಕಂಥದ್ದು ಬೆಸ ಸಂಖ್ಯೆಗಳು ಕೇವಲ 3, 1, 3, 5. ಹಾಗಾದರೆ n(a) = ಎಷ್ಟಾಯಿತು? 5 ಆಯಿತು. ಸೊ n(a) ಡಿವೈಡೆಡ್ ಬೈ n(s) ಅಂದರೆ 3/6. ಅಂದರೆ ಅದನ್ನು ಸಹಜವಾಗಿ ಕಟ್ತಾ ಹೋಗ್ಬೋದು. ಸೊ 1 ಡಿವೈಡೆಡ್ ಬೈ 2 ಅನ್ನೋದು ಉತ್ತರ ನಿಮ್ಮದು ಬರಬೇಕು. ಸೊ ಸೇಮ್ ಸಂಭವನೀಯತೆ ಪ್ರಶ್ನೆಗಳಿರ್ತವೆ. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗಿ. 12 ದೋಷಪೂರಿತ ಪೆನ್ಗಳು 132 ಉತ್ತಮ ಪೆನ್ಗಳೊಂದಿಗೆ ಬೆರೆತಿವೆ. ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ ದೋಷಪೂರಿತವಾದಾಗಿಂದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಅಂದರೆ 12 ಮತ್ತು 132 ಕೂಡಿಸಿದ್ರೆ 144 ಬತ್ತು. ಅಂದರೆ ದೋಷಪೂರಿತ ಪೆನ್ನನ್ನು ಹೊರತೆಗೆಯುವ ಘಟನೆ ಎ ಆಗಿರಲಿ. ಅಂದರೆ ಎ ಎಷ್ಟದ? 12 ದೋಷಪೂರಿತ ಇದಾವೆ. ಸೊ ವೆರಿ ಈಸಿ. n(a) ಡಿವೈಡೆಡ್ ಬೈ n(s) ಅಂದರೆ 12/144. ಸೊ ಉತ್ತರ 1/12. ಆರಾಮಾಗಿ ಬರಿಬೋದು. ಸೇಮ್ ಕ್ವಶನ್. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 90 ಬಿಲ್ಲೆಗಳು ಇದಾವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಿಲ್ಲೆಯನ್ನು ಹೊರತೆಗೆದ್ರೆ ಅದೊಂದು 10ರ ಗುಣಕವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ನೋಡಿ, ಎಲ್ಲ ಫಲಿತಗಳ ಸಂಖ್ಯೆ ಎಷ್ಟದ? 30 ಅದ. 90 ಅದ. 90 ಬರ್ಕೋತೀರಿ. 10ರ ಗುಣಕವಾಗಿರುವ ಸಂಖ್ಯೆಯನ್ನು ಹೊಂದಿರುವ ಬಿಲ್ಲೆಗಳ ಸಂಖ್ಯೆ ಅಂದ್ರೆ 1 ರಿಂದ 9ರೊಳಗೆ 10ರ ಗುಣಕ ಅಂದ್ರೆ 11 10, 12 20, 13 30. ಸೊ ಹಿಂಗೆ 10ರ ಮೆಗ್ಗಿ ಒಳಗೆ 90 ಇಲ್ಲಿಸ್ತಕ ಬತ್ತು, 9 ಬತ್ತು. ಅಂದ್ರೆ n(a) ಎಷ್ಟು ಬತ್ತು? 9 ಬತ್ತು. ಅಂದ್ರೆ n(a) ಡಿವೈಡೆಡ್ ಬೈ n(s) ಅಂದ್ರೆ 9/90. ಸೊ